ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಹೆದರದಿರೋ ನನ್ನ ಮನವಿ ಸೇವೆಗಳ ಮೂಲಕವಾಗಿ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಬಂದಿರುವಂಥ ನಿಮಗೂ ಮತ್ತು ವಿಶೇಷವಾಗಿ ಈ ಸಂದೇಶವನ್ನು ಕೇಳುತ್ತಿರುವಂಥ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಪ್ರೇಕ್ಷಕರಿಗೂ ಸಬ್ಸ್ಕ್ರೈಬ್ಗಳಿಗೂ ನಜರೇತಿನ ಯೇಸುವಿನ ನಾಮದಲ್ಲಿ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮಗಿರುವಂಥ ಸ್ವಾಸ್ಥ್ಯವನ್ನು ಇನ್ನೂ ಅಭಿವೃದ್ಧಿಪಡಿಸಲಿ. ಇನ್ನು ಉನ್ನತವಾದಂಥ ಮಹಿಮೆಯೊಡನೆ ದೇವಾದಿದೇವನು ಆವರಿಸಿ ಆಳ್ವಿಕೆ ಮಾಡಿ ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನನ್ನ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ನಿತ್ಯವೂ ಸದಾ ನಾನು ಪ್ರಾರ್ಥಿಸ್ತಾ ಇರ್ತೇನೆ. ದೇವರು ವಿಶೇಷವಾಗಿ ಈ ಸೇವೆ ಸಭೆಗಳ ಮೇಲೆ ನೀವು ಇಟ್ಟಂಥ ಪ್ರೀತಿ, ನೀವು ಕೊಡುತ್ತಿರುವಂಥ ಪ್ರೋತ್ಸಾಹ, ಅನೇಕ ವಿಧವಾದಂಥ ಕಾಣಿಕೆಗಳನ್ನು ಕಳಿಸಿ ನಮ್ಮನ್ನು ನೀವು ಬಲಪಡಿಸ್ತಾ ಇದ್ದೀರಿ. ಅನೇಕ ಸಂದರ್ಭಗಳಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀವು ಕೊಡುತ್ತಿರುವಂಥ ಕಾಣಿಕೆಗಳನ್ನು ನಾವು ಕರ್ತನ ಸನ್ನಿಧಿ ಸೇವೆಗೆ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಕೂಟಗಳಿಗೆ, ಆ ಕೂಟಗಳಲ್ಲಿ ಬರುವಂಥ ಎಲ್ಲ ಮಕ್ಕಳ ಆಹಾರಕ್ಕಾಗಿ, ಅಗತ್ಯತೆಗಳಿಗಾಗಿ, ಶುಭವಾರ್ತೆಗಾಗಿ ಈ ಅಮೂಲ್ಯವಾದ ಕಾಣಿಕೆಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ. ನಾನು ನಂಬುತ್ತೇನೆ ಇದರ ಪ್ರತಿಫಲವಾಗಿ ದೇವಾದಿದೇವನು ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದ 11ನೇ ವಾಗ್ದಾನದ ಅನುಸಾರವಾಗಿ ಈಗಿರುವಂಥ ನಿಮ್ಮ ಸ್ಥಿತಿಗಿಂತ 1000 ಪಟ್ಟು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಉನ್ನತ ಸ್ಥಿತಿಗೆ ಆತನು ತರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಅನೇಕ ಸಾರಿ ಈ ಕಾಣಿಕೆಗಳ ವಿಷಯದಲ್ಲಿ ನಾನು ನಿಮಗೆ ವಂದನೆಗಳನ್ನು ಹೇಳೋದನ್ನು ಮರ್ತು ಬಿಡ್ತೇನೆ. ಯಾಕಂದರೆ ನಾನು ಹೇಳಬೇಕು, ಕರ್ತನ ಸನ್ನಿಧಾನದಲ್ಲಿ ಬಹಳ ಶ್ರಮೆಪಟ್ಟು ಅನೇಕರು ನಿಮ್ಮ ದಶಮ ಭಾಗಗಳನ್ನು ಕಳಿಸ್ತಾ ಇರ್ತೀರಿ, ಕಾಣಿಕೆಗಳನ್ನು ಕಳಿಸ್ತಾ ಇರ್ತೀರಿ. ಅದು ಚಿಕ್ಕದೇ ಇರ್ಬೋದು ಅಥವಾ ದೊಡ್ಡದೇ ಇರ್ಬೋದು. ಯಾಕೆಂತ ಹೇಳಿದರೆ, ಅದು ಒಂದು ವೇಳೆ ಚಿಕ್ಕ ಕಾಣಿಕೆ ಎಂಬುದಾಗಿ ನೀವು ಅಂದ್ಕೊಂಡಿರ್ಬೋದು, ಆದರೆ ದೇವರ ಸನ್ನಿಧಾನದಲ್ಲಿ ನೀವು ಬಿತ್ತುವಂಥ ಅದು ಚಿಕ್ಕದಿದೆಯಲ್ಲ, ಪರಲೋಕ ರಾಜ್ಯದಲ್ಲಿ ಅದು ದೊಡ್ಡದಾಗಿ ಒಂದು ಉನ್ನತವಾದಂಥ ಆಶೀರ್ವಾದವನ್ನು ನಿಮಗೆ ಅದು ತರುವಂಥ ಒಂದು ಕ್ರಿಯೆ ಆಗಿರುವುದರಿಂದ ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ನಿಮಗೆ ಕಾಲ್ ಮಾಡಿ ನಾನು ನಿಮಗೆ ವಂದನೆಗಳನ್ನು ಹೇಳಿದೆ ಅಥವಾ ಥ್ಯಾಂಕ್ಸನ್ನು ಹೇಳಿದೆ ಇರುವುದಾದರೆ ನನಗೆ ಕ್ಷಮಿಸಿ. ದೇವರ ಸನ್ನಿಧಾನದಲ್ಲಿ ಇನ್ನು ಮುಂದೆ ನಿಮಗೋಸ್ಕರವಾಗಿ ಕಾಣಿಕೆಗಳನ್ನು ಕಳಿಸುವಂಥ ಪ್ರತಿಯೊಬ್ಬ ಮಕ್ಕಳಿಗಾಗಿ ಕಾಲ್ ಮಾಡಿ ನಿಮಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದೆ. ದೇವಜನರೇ, ವಿಶೇಷವಾಗಿ ಕರ್ನಾಟಕ ರಾಜ್ಯದ ಆಶೀರ್ವಾದಕ್ಕಾಗಿ, ರಕ್ಷಣೆಗಾಗಿ, ಶುಭವಾರ್ತೆಗಾಗಿ, ಸೇವೆಗಳಿಗಾಗಿ, ಸಭಾಪಾಲಕರಿಗಾಗಿ, ಅವರ ಕುಟುಂಬಗಳಿಗಾಗಿ, ವಿಶ್ವಾಸಿಗಳಿಗಾಗಿ, ಕರ್ನಾಟಕದ ಉಜ್ಜೀವನಕ್ಕಾಗಿ ಪ್ರತಿದಿನವೂ ಸಹ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನು ವಿನಮ್ರತೆಯಿಂದ ನಾನು ವಿನಂತಿಸಿಕೊಳ್ಳುತ್ತೇನೆ. ಯಾಕೆಂದರೆ ದೇವರು ನಮ್ಮನ್ನು ಈ ಪಟ್ಟಣದಲ್ಲಿ, ಈ ರಾಜ್ಯದಲ್ಲಿ ನಮ್ಮನ್ನು ಸಾಗಿಸಿಕೊಂಡು ಬಂದಿರುವುದರಿಂದ ಇದರ ಹಿತಕ್ಕಾಗಿ ನಾವು ಪ್ರತಿದಿನ ಪ್ರಾರ್ಥಿಸುವಾಗ ಇದರ ಹಿತವೇ ನಮ್ಮ ಹಿತವಾಗಿ ಮಾರ್ಪಡುತ್ತದೆ ಎಂಬುದಾಗಿ ಯೆರೆಮೀಯ ಪ್ರವಾದಿ ಇದನ್ನು ಸ್ಪಷ್ಟಪಡಿಸಿರುವುದರಿಂದ ದೇವರಿಗೆ ಸ್ತೋತ್ರವಾಗಲಿ. ನಾವು ನಮ್ಮ ರಾಜ್ಯ, ನಮ್ಮ ಪಟ್ಟಣ, ನಾವಿರುವಂಥ ಗ್ರಾಮ ಅದು ಸುಕ್ಷೇಮದಿಂದ ಇರುವಂಥ ಸಂದರ್ಭದಲ್ಲಿ ನಾವು ಸದಾ ಸುಕ್ಷೇಮವಾಗಿ ಇರುವಂಥವರಾಗಿದ್ದೇವೆ. ಈ ಕಾರ್ಯಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಎಡೆ ಬಿಡದೆ ಯಥಾರ್ಥತೆಯಿಂದ ಹೃದಯಪೂರ್ವಕವಾಗಿ ನಿಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಗಳಲ್ಲಿ ಒಂದು 5 ನಿಮಿಷಗಳ ಕಾಲ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ದೇವರು ಒಂದು ದಿವ್ಯವಾದಂಥ ಸಂದೇಶವನ್ನು ನಮ್ಮೆಲ್ಲರಿಗಾಗಿ ಇಟ್ಟಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಈ ಸಂದೇಶವನ್ನು ಕೇಳೋಣ. ವಿಶೇಷವಾಗಿ ಈ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆನೇ ನಮ್ಮ ಬೆಂಗಳೂರು ಹೆದರದಿರೋ ನನ್ನ ಮನವಿ ಸಭೆಯಲ್ಲಿ ಈ ಮೊದಲನೇ ವಾರ ಕರ್ತನ ಸಂಸ್ಕಾರ ಭೋಜನ ಕೂಟ ಇರ್ತದೆ. ದಯಮಾಡಿ ಸುತ್ತಮುತ್ತಲು ಪ್ರಾಂತ್ಯದಲ್ಲಿರುವಂಥ ಆತ್ಮೀಯ ದೇವಜನರಿಗೆ ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೇನೆ. ನೀವು ಆಧ್ಯಾತ್ಮಿಕವಾಗಿ ಇನ್ನೂ ಬಲ ಹೊಂದಬೇಕಂದರೆ ಈ ವಿಶೇಷವಾದಂಥ ಆರಾಧನೆಗಳಲ್ಲಿ, ಭಾನುವಾರದ ಆರಾಧನೆಗಳಲ್ಲಿ, ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸರಿಯಾಗಿ 7 ಗಂಟೆಯಿಂದ 10 ಗಂಟೆ ತನಕ ನಡೆಯುವಂಥ ಈ ಪವಿತ್ರವಾದಂಥ ಆರಾಧನೆಗಳಲ್ಲಿ ನೀವು ಕುಟುಂಬವಾಗಿ ಬಂದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಕ್ರೈಸ್ತ ಮಕ್ಕಳಿಗೆ ನಿಜವಾಗ್ಲೂ ಸದಾ ಇನ್ನೊಬ್ಬರ ವಿಷಯದಲ್ಲಿ ಹಗೆತನ, ಕ್ರೂರತ್ವ, ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ವಂಚಿಸಬೇಕು, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಕು, ಇನ್ನೊಬ್ಬರು ಹಾಳಾಗಬೇಕು ಎನ್ನುವಂಥದ್ದು 100% 100ರಷ್ಟು
ಕ್ರೈಸ್ತ ಮಕ್ಕಳಿಗೆ, ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ, ಕ್ರೈಸ್ತ ಮಕ್ಕಳಿಗೆ ಇದು ಆಗಿ ಬರೋದಿಲ್ಲ. ನಿಜವಾಗ್ಲೂ ಯೇಸುವನ್ನು ನಂಬಿರುವಂಥ ಅಥವಾ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಂಥ, ಪ್ರತ್ಯೇಕವಾಗಿ ಯೇಸುವಿನ ರಕ್ತದಿಂದ ಶುದ್ಧೀಕರಣವಾಗಿರುವಂಥ ದೇವ ಮಕ್ಕಳಿಗೆ ಈ ರೀತಿಯಾದಂಥ ಕೆಟ್ಟ ಆಲೋಚನೆ ಯಾವತ್ತೂ ಬರೋದಿಲ್ಲ. ಆದರೆ ನಾಮಕಾವಸ್ಥೆ, ಯೇಸು ಸ್ವಾಮಿನ ನಾವು ನಂಬಿದ್ದೇವೆ, ಪ್ರಾರ್ಥಿಸ್ತೇವೆ, ಸಭೆಗೆ ಬರ್ತಾ ಇದ್ದೇವೆ, ವೈಯಕ್ತಿಕವಾಗಿ ಭಕ್ತಿ ವೇಷವನ್ನು ಧರಿಸಿಯೂ ಸಹ ಇವತ್ತು ಅನೇಕ ಮಕ್ಕಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಹಳೆಯ ಜೀವಿತದಲ್ಲಿ ಯಾವ ರೀತಿಯಾಗಿ ಲೋಕಾರೂಢಿಯಾಗಿ ಬದುಕ್ತಾ ಇದ್ದರೋ ಅದೇ ರೀತಿಯಾಗಿ ಇವತ್ತು ಸದಾ ಅನೇಕರು ಈ ಸಂಗತಿಗಳಲ್ಲಿ ಮಗ್ನರಾಗಿರುವುದಾದರೆ, ಇವತ್ತು ದೇವರು ನಿಮ್ಮ ಸಂಗಡ ಬಹಳ ವಿನೂತನವಾದಂಥ ರೀತಿಯಲ್ಲಿ ಮಾತನಾಡಲಿಕ್ಕೆ ಹೋಗಲಿಕ್ಕಿದ್ದಾನೆ. ದೇವ ಮಕ್ಕಳೇ, ದೇವ ಮಕ್ಕಳಾಗಿರುವಂಥ ನಮಗೆ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರಿಗೆ ಆಶೀರ್ವಾದವನ್ನೇ ಮಾಡಬೇಕೇ ವಿನಃ, ಶುಭವನ್ನೇ ಹರಿಸಬೇಕೇ ವಿನಃ, ಇನ್ನೊಬ್ಬರ ವಿಷಯದಲ್ಲಿ ಸಹಾಯ ಹಸ್ತವನ್ನು ಚಾಚಬೇಕೇ ವಿನಃ ಯಾವತ್ತೂ ಸದಾ ನಾವು ಕೇಡನ್ನು ಮಾಡಬಾರ್ದು. ಕೇಡಿನ ಯೋಚನೆ ನಮ್ಮ ಒಳಗಡೆ ಬರಬಾರದು. ಕಾರಣ, ನಾವು ಆರಾಧಿಸುವಂಥ ದೇವರು ಯಾವ ಕೇಡನ್ನು ನೋಡಲಾರದಂಥ ಪವಿತ್ರ ದೃಷ್ಟಿಯುಳ್ಳಂಥ ದೇವರು ನಮ್ಮ ಕರ್ತನಾಗಿರುವುದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಕೈನಿಂದ ಸಹಾಯ ಮಾಡುವುದಕ್ಕೆ ಸಾಧ್ಯವಾದರೆ ಮಾಡೋಣ. ಆದರೆ ಅನ್ಯಾಯ ಮಾತ್ರ ಯಾರಿಗೂ ಮಾಡೋದೇ ಬೇಡ, ಮೋಸ ಯಾರಿಗೂ ಮಾಡೋದು ಬೇಡ. ಕಾರಣ ಏನಂದರೆ, ದಿನಕ್ಕೆ ಸ್ತೋತ್ರವಾಗಲಿ, ಈ ಲೋಕದ ಯಾತ್ರೆಯಲ್ಲಿ ನಾವು ಅಂದ್ಕೊಂಡಿರ್ತೇವೆ ಬಹಳ ಆಧ್ಯಾತ್ಮಿಕತೆ ಬದುಕಿನಲ್ಲಿ ನಾವು ಬಹಳ ಉನ್ನತವಾದ ಶಿಖರಾಗ್ರದಲ್ಲಿದ್ದೇವೆ ಎಂಬುದಾಗಿ ಹೇಳಿಕೊಳ್ಳುವಂಥ ಬಹಳ ಜನರನ್ನು ನಾನು ಗಮನಿಸುತ್ತೇನೆ. ಅವರು ಯಾವಾಗಲೂ ಗಂಟಲಿಂದ ಮೇಲೆ ಮಾತಾಡ್ತಾರೆ, ಹೃದಯದಲ್ಲಿ ಅವರಿಗೆ ಆ ರೀತಿಯಾದಂಥ ಭಾವನೆ, ಭಕ್ತಿ, ಪ್ರೀತಿ, ಯಥಾರ್ಥತೆ, ದೇವರು ನೋಡ್ತಾ ಇದ್ದಾನೆ ಎನ್ನುವಂಥ ಆ ರೀತಿಯಾದಂಥ ಆಲೋಚನೆ ಒಳಗಡೆ ಇರೋದಿಲ್ಲ. ಯಾಕೆಂದರೆ ಕೈನಲ್ಲಿ ಬೈಬಲ್ ಇಟ್ಕೊಂಡಿರ್ತಾರೆ, ಬಾಯಿ ತುಂಬ ಸ್ತೋತ್ರ ಹೇಳ್ತಾ ಇರ್ತಾರೆ, ಆದರೆ ಮನಸ್ಸಿನಲ್ಲಿ ಮಾತ್ರ ಕೇಡನ್ನೇ ಕಲ್ಪಿಸಿರ್ತಾರೆ. ಅಂಥ ವ್ಯಕ್ತಿಗಳು ನಾವಾಗಿರಬಾರದು. ಯಾಕೆಂದರೆ ನಮ್ಮ ದೇವರು ಕ್ಷಮಾಪೂರ್ಣನು, ಪ್ರೀತಿಪೂರ್ಣನು, ಯಾವ ಕೇಡನ್ನು ನೋಡಲಾರದಂಥ ಅತಿ ಪವಿತ್ರ ದೃಷ್ಟಿಯುಳ್ಳಂಥ ದೇವರು ನಮ್ಮ ದೇವರಾಗಿರೋದ್ರಿಂದ, ದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ಕೆಲವು ವಚನಗಳನ್ನು ಧ್ಯಾನ ಮಾಡಿಕೊಳ್ಳುವಂಥವರಾಗೋಣ. ಕೀರ್ತನೆ ಗ್ರಂಥ 7ನೇ ಅಧ್ಯಾಯ ಅದರ 15, 16 ಮತ್ತು 17ನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಂಥವರಾಗೋಣ. ಕೀರ್ತನೆ ಗ್ರಂಥ 7ನೇ ಅಧ್ಯಾಯ ಅದರ 15, 16, 17ನೇ ವಚನ. ನೀವು ಬೈಬಲನ್ನು ತೆಗೆದಿಟ್ಕೊಳ್ರಿ. ನೀವು ಸದಾ ಕರ್ತನ ಸನ್ನಿಧಾನದಲ್ಲಿ ಯಥಾರ್ಥತೆಯಿಂದ ಈ ವಾಕ್ಯವನ್ನು ಕೇಳ್ರಿ. ಅವನು ಅಗೆದು ಅಗೆದು ಗುಂಡಿಯನ್ನ ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅವನು ಅಗೆದು ಅಗೆದು ಗುಂಡಿಯನ್ನ ತೋಡಿ ತಾನೇ ಅದರೊಳಗೆ ಬಿದ್ದು ಹೋದನಲ್ಲ. ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು. ಅವನು ಮಾಡಬೇಕೆಂದಿದ್ದ ಅನ್ಯಾಯವು ಸ್ವಂತ ಬುರುಡೆ ಮೇಲೇನೆ ಬೀಳುವುದು. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ಆತನನ್ನು ಕೊಂಡಾಡುವೆನು. ಪರಾತ್ಪರನಾದ ಯೆಹೋವನ ನಾಮವನ್ನ ಸಂಕೀರ್ತಿಸುವೆನು ಎಂಬುದಾಗಿ ಅಲ್ಲಿ ಭಕ್ತನು ತಂದೆಯಾದ ದೇವರನ್ನ ಘನಪಡಿಸುವಂತ ಒಂದು ಪ್ರಕ್ರಿಯೆಯನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ದಿನಕ್ಕೆ ಸ್ತೋತ್ರವಾಗಲಿ. ಆಧ್ಯಾತ್ಮಿಕತೆ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮ ಬದುಕಿನಲ್ಲಿ ಏನಾದರೂ ಒಂದು ಸ್ಟೇಬಲ್ ಆಗಿದ್ದೇವೆ, ಆಶೀರ್ವಾದಕ್ಕೆ ಪಾತ್ರವಾಗಿದ್ದೇವೆ, ಅಥವಾ ಉದ್ಧಾರವಾಗಿದ್ದೇವೆ, ಅಥವಾ ಅಭಿಷೇಕವನ್ನು ಹೊಂದಿದ್ದೇವೆ, ದೇವರ ಕರುಣೆಗೆ ಪಾತ್ರರಾಗಿದ್ದೇವೆ ಅನ್ನೋದಕ್ಕೆ ಕಾರಣ ಏನು ಗೊತ್ತಾ? ದೇವರ ವಾಕ್ಯವನ್ನ ನಾವು ಕುರುಡುತನದಿಂದ ನಂಬಿದ್ದೇವೆ. ಕುರುಡುತನ ಅದು ಎಂಥದೇ ಇರಲಿ, ದೇವರ ವಾಕ್ಯ ದೇವರ ವಾಕ್ಯವಾಗಿರುವುದರಿಂದ ಕುರುಡುತನದಿಂದ ನಂಬೋದು ಎಂಬುದಾಗಿ ನೆನೆಸುವಾಗ ಅದು ಒಳ್ಳೆಯದೇ ಆಗಿರ್ತದೆ ಎಂಬುದಾಗಿ
ಯಾರ್ಯಾರು ಆ ವಾಕ್ಯವನ್ನು ನಂಬಿರ್ತಾರೋ ಅವರ ನಿಶ್ಚಯವಾಗಲೂ ಸದಾ ಬಲಿಷ್ಠವಾದಂಥ ಒಂದು ಜನಾಂಗವಾಗಿ ಮಾರ್ಪಟ್ಟಿರುವುದನ್ನು ನಾನು ಗಮನಿಸ್ತಾ ಇದ್ದೆ. ಅಷ್ಟು ಮಾತ್ರವಲ್ಲ, ಯಾಕೆ ಆ ವಾಕ್ಯವನ್ನು ನಾವು ಅಷ್ಟು ಬಲಿಷ್ಠವಾಗಿ ನಂಬುತ್ತೇವೆ ಎಂಬುದಾಗಿ ನೆನೆಸುವಾಗ ದೇವರ ವಾಕ್ಯ ಹೇಗೆ ಹೇಳ್ತದೆ, ದೇವರ ವಾಕ್ಯವು 7 ಸಾರಿ ಶೋಧಿಸಿದಂಥ ಚೊಕ್ಕ ಬೆಳ್ಳಿಯ ಉಪಾದಿಯಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ. 7 ಸಾರಿ ಶೋಧಿಸಿದ ಚೊಕ್ಕ ಬೆಳ್ಳಿಯ ಉಪಾದಿಯಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಜನರೇ, ಅಕ್ಕಸಾಲಿಗನ ಕೈನಲ್ಲಿ ಮಣ್ಣು ಹೋಗುತ್ತದೆ. ಮಣ್ಣು ಹೋದಂಥ ಸಂದರ್ಭದಲ್ಲಿ, ಅಂದರೆ ಆ ಬೆಳ್ಳಿಯ ಅದಿರು ಅಂತ, ಮಣ್ಣಂದರೆ ಮಣ್ಣಲ್ಲ, ಬೆಳ್ಳಿಯ ಅದಿರು ಹೋಗುತ್ತದೆ. ಆ ಅದಿರು ಹೋಗುವಾಗ ಅದನ್ನು ಪುಟ್ಟಕ್ಕೆ ಹಾಕ್ತಾನೆ, ಶೋಧಿಸ್ತಾನೆ. ಶೋಧಿಸುವಂಥ ಸಂದರ್ಭದಲ್ಲಿ ಅದರಿಂದ ಬೆಳ್ಳಿ ಒಂದು ಕಡೆ, ಧೂಳು ಒಂದು ಕಡೆ ಆಗ್ತದೆ. ಆ ಧೂಳನ್ನು ಫೂ ಎಂಬುದಾಗಿ ಊದಿ ಬೆಳ್ಳಿಯನ್ನು ಮಾತ್ರ ಸಪರೇಟ್ ಆಗಿ ತೆಗೆದುಕೊಳ್ತಾನೆ. 2ನೇ ಸಾರಿ ಮತ್ತೆ ಕುಲುಮೆಗೆ ಹಾಕ್ತಾರೆ, ಅದನ್ನು ಕರಗಿಸುತ್ತಾರೆ. ಅದರ ಮೇಲೆ ಏನಾದರೂ ಧೂಳು ಬಂತು ಅಂದರೆ ಅದನ್ನು ಫೂ ಎಂಬುದಾಗಿ ಹೇಳಿ ಅದನ್ನು ಊದಿ ಮತ್ತೆ ಆ ಬೆಳ್ಳಿಯನ್ನು ಸಪ್ರೇಟ್ ಮಾಡಿಬಿಟ್ಟು ಆ ಇರುವಂಥ ಸ್ವಲ್ಪ ಗಲೀಜನ್ನು ತೆಗೀತ. ಇನ್ನು 3ನೇ ಸಾರಿ ಅದೇ ಕಾರ್ಯವನ್ನು ಕುಲುಮೆಯ ಅಕ್ಕಸಾಲಿಗ ಮಾಡುತ್ತಾನೆ. ಒಂದು ವೇಳೆ ಧೂಳು ಬಂದರೆ ಆ ಧೂಳನ್ನು ಸದಾ ಒದರಿ ಅದನ್ನು ಸಪ್ರೇಟಾಗಿ ಇಡ್ತಾನೆ. ಇನ್ನು 4ನೇ ಸಾರಿ ಬರುವಷ್ಟರ ಒಳಗಾಗಿ ಅದು ಚೊಕ್ಕ ಬೆಳ್ಳಿಯಾಗಿ ಮಾರ್ಪಟ್ಟಿರ್ತದೆ. ಯಾವ ಧೂಳು, ಯಾವ ದುಮ್ಮು ಮತ್ತು ಯಾವ ಕಸ ಅದರಲ್ಲಿ ಇರೋದಿಲ್ಲ. ನಾನು ನೆನೆಸುತ್ತೇನೆ, ಇಲ್ಲಿ ದೇವರ ವಾಕ್ಯವನ್ನು ಗಮನಿಸುವಾಗ 7 ಸಾರಿ ಪುಟಕ್ಕೆ ಹಾಕಿದಂಥ ಬೆಳ್ಳಿ ಹಾಗೆ ದೇವರ ವಾಕ್ಯ ಇದೆ ಎಂಬುದಾಗಿ ನೆನೆಸುವಾಗ ನಾನು ನೋಡಿಲ್ಲ ಅದನ್ನು. 7 ಸಾರಿ ಪುಟಕ್ಕೆ ಹಾಕಿದಂಥ ಬೆಳ್ಳಿ ಹೇಗಿರ್ತದೋ ಗೊತ್ತಿಲ್ಲ. 4ನೇ ಸಾರಿಗೆ ಅಷ್ಟು ಶುದ್ಧವಾದಂಥ ಬೆಳ್ಳಿಯಾಗಿ ಮಾರ್ಪಡುವಂಥ ಬೆಳ್ಳಿ 7 ಸಾರಿ ಅದನ್ನು ಶೋಧಿಸುವಾಗ ಇನ್ನೆಷ್ಟು ಅದು ಶುದ್ಧವಾಗಿ ಇರಲಾರದು, ಇನ್ನು ಎಷ್ಟು ಅದು ಪ್ರಕಾಶವನ್ನು ಉಳ್ಳದಾಗಿರಬಹುದು. ದೇವಕ್ಕೆ ಸ್ತೋತ್ರವಾಗಲಿ. ಅದಕ್ಕಿಂತಲೂ ಮಿಗಿಲಾಗಿ ದೇವರ ವಾಕ್ಯ ಆ ಬೆಳ್ಳಿಗಿಂತಲೂ ಸದಾ 7 ಸಾರಿ ಪುಟಕ್ಕೆ ಹಾಕಿದಂಥ ಬೆಳ್ಳಿಗಿಂತಲೂ ಶ್ರೇಷ್ಠವಾದುದು ಎಂಬುದಾಗಿ. ಅದಕ್ಕೆ ದೇವರ ಮಕ್ಕಳಿಗೆ ಕುರುಡು ನಂಬಿಕೆ, ಅಂದರೆ ನಂಬಿಕೆ ಇಲ್ಲ ಅಂತ ಅಲ್ಲ, ದೇವರು ಏನು ಹೇಳ್ತಾನೋ ಅದು ಶಾಶ್ವತವಾದದ್ದು, ಅದು ನಿರಂತರವಾದದ್ದು. ಆ ದೇವರು ನುಡಿದಿದ್ದನ್ನು ದೇವರು ನೆರವೇರಿಸ್ತಾನೆ ಅನ್ನುವಂಥ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಬಹಳ ಬಲವನ್ನು ತರುವಂಥದ್ದಾಗಿ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ದೇವ ಮಕ್ಕಳೇ ನನ್ನನ್ನು ಗಮನಿಸಿರಿ. ಇವತ್ತು ನಾವು ಪ್ರತಿಯೊಂದು ಸಂದರ್ಭದಲ್ಲಿಯೂ ಮನುಷ್ಯನ ಮಾತನ್ನು ಕೇಳಬಾರದು. ಯಾರೋ ಒಬ್ಬರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ, ಯಾರೋ ಒಬ್ಬರು ನಮ್ಮನ್ನು ಸಹಾಯ ಮಾಡ್ತಾರೆ. ಯಾರೇ ನಮಗೆ ಪ್ರೋತ್ಸಾಹ ಸಹಾಯ ಮಾಡಿದರೂ ಮನುಷ್ಯನು ಮಾಡುವುದು ಮನೆತನಗ. ಪ್ರೋತ್ಸಾಹ ಮಾಡಿ ಒಂದು ಹೊತ್ತು ಊಟ ಕೊಡಬಹುದು, ಆದರೆ ಜೀವನ ಪೂರ್ತಿ ನಮ್ಮನ್ನು ನಡೆಸುವಾತನು, ನಮ್ಮನ್ನು ಬಲಪಡಿಸುವಾತನು, ನಮ್ಮನ್ನು ಸಾಗಿಸುವಾತನು, ನಮ್ಮನ್ನು ಎದೆ ಮೇಲೆ ಹೊತ್ತು ತಂದೆಯ ಉಪಾದಿಯಲ್ಲಿ ಕಾಪಾಡುವಾತನು ಸರ್ವಶಕ್ತನಾಗಿರುವ ಕರ್ತನೆ ಆಗಿರುವಂಥವನಾಗಿದ್ದ. ಇಲ್ಲಿ ಭಕ್ತನು ಹೇಳುವಂಥ ಸಂಗತಿಯನ್ನು ಗೊತ್ತಾ, ಅನೇಕ ಸಾರಿ ದಾವಿದನ ವಿಷಯದಲ್ಲಿ ದೇವರು ಮಾಡಿದಂಥ ಮೇಲು ಉಪಕಾರಗಳನ್ನು ಆತನು ಹಾಡಾಗಿ ಕೀರ್ತನೆಗಳಾಗಿ ಇಲ್ಲಿ ಬರೆಯುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಆತನ ವಿರೋಧಿಯ ವಿಷಯದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ. ಅವನು ಅಗದು 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 ತಾನು ತೋಡಿದ ಗುಂಡಿನಲ್ಲಿ ತಾನೇ ಬಿದ್ದನು ಎಂಬುದಾಗಿ. ಲೋಕಾರೂಢಿಯಾಗಿ ಒಂದು ಗಾದೆ ಇದೆ, ಮನುಷ್ಯನು ತಾನು ತೋಡಿದ ಗುಂಡಿನಲ್ಲಿ ತಾನೇ ಬಿದ್ದು ಹೋಗುತ್ತಾನೆ ಅಂತ. ಲೋಕಾರೂಢಿಯಾಗಿ ಒಂದು ಮಾತಿರಬಹುದು, ಆದರೆ ಸತ್ಯವೇದದಲ್ಲಿ ಇದರ ಸ್ಪಷ್ಟತೆಯನ್ನು ದೇವರಾತ್ಮನು ಇಲ್ಲಿ ಪ್ರಕಟಪಡಿಸಿದ್ದಾನೆ. ಅದಕ್ಕಾಗಿ ಯಾವುದೇ ವ್ಯಕ್ತಿ ಯಾರ ವಿಷಯದಲ್ಲಿಯೂ, ಯಾವ ಸಂಗತಿಗಳ ವಿಷಯದಲ್ಲಿಯೂ ಇನ್ನೊಬ್ಬನು ಹಾಳಾಗಲಿ, ಅವನ ಮಕ್ಕಳು ಹಾಳಾಗಲಿ, ಅವ್ರ ಮಕ್ಕಳು ಉದ್ಧಾರವಾಗಬಾರದು, ಅವರು ವೈಯಕ್ತಿಕವಾಗಿ ಬೆಳಿಲೇಬಾರದು, ಅವರು ಅಭಿವೃದ್ಧಿ ಹೊಂದಬಾರದು ಎಂಬುದಾಗಿ ಮನಸ್ಸಿನ ಆಳದಲ್ಲಿ ಈ ರೀತಿಯಾದಂಥ ಒಂದು ವೇಳೆ ಆಲೋಚನೆಗಳನ್ನು ಮಾಡಿಕೊಳ್ಳುವಂಥ ವ್ಯಕ್ತಿ ಇದ್ದಾನಲ್ಲ, ಅವನ ಬದುಕಿನಲ್ಲಿ ಅವನು ಗುಂಡಿಯನ್ನು ತೋಡ್ತಾ ಇದ್ದಾನೆ
ಎಂಬುದಾಗಿ ಅರ್ಥ. ಆದರೆ ಆ ಗುಂಡಿಯ ಮೇಲೆ ದೇವರು ಬರೆದಿರ್ತಾನೆ, ಅಯ್ಯೋ ಮುಠಾಳ, ನೀನು ಅವನಿಗೋಸ್ಕರವಾಗಿ, ಅವನ ಸಂತತಿ, ಅವನ ಮಕ್ಕಳಿಗೋಸ್ಕರವಾಗಿ ಗುಂಡಿಯನ್ನು ತೋಡ್ತಾ ಇದ್ದಿ. ಆ ಗುಂಡಿ ಮೇಲೆ ದೇವರು ಬರೆಯುವಂತ ಮಾತೇನು ಗೊತ್ತಾ? ಈ ಗುಂಡಿ ಅವನಿಗಾಗಿ ಅಲ್ಲ, ನೀ ಗುಂಡಿಯನ್ನು ನೀನ್ ತೋಡ್ತಾ ಇದ್ದಿ, ಈ ಗುಂಡಿಯಲ್ಲಿ ನೀನೇ ಬೀಳಬೇಕು ಎಂಬುದಾಗಿ. ನೀನೇ ಬೀಳಬೇಕು. ಖಂಡಿತವಾಗಿಯೂ ಒಂದು ದಿನ ಬರ್ತದೆ, ಗುಂಡಿನ ಅಗದು ಸಾಕಾಗಿ ತಮ್ಮ ವಿರೋಧವಾಗಿ ಯಾವ ಮನುಷ್ಯರನ್ನ ಮನಸ್ಸಿನಾಳದಲ್ಲಿ ಇಟ್ಟುಕೊಂಡು ಅವರು ಹಾಳಾಗಬೇಕು, ಅವ್ರಿಗೆ ಒಳ್ಳೇದಾಗಬಾರ್ದು ಎಂಬುದಾಗಿ ಯೋಚನೆ ಮಾಡಿ 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 ಒಂದಲ್ಲ ಒಂದು ದಿನ ಇವನೇ ಹಾಳಾಗಿ ಹೋಗ್ತಾನೆ, ಇವನೇ ಆ ಗುಂಡಿನಲ್ಲಿ ಬೀಳ್ತಾನೆ. ಇವನ ಪರಿಸ್ಥಿತಿ ಹಾಗೆ ಬಹಳ ಹೀನಾಯವಾದಂಥ ಸ್ಥಿತಿಗೆ ಹೋಗುವಂಥದ್ದಾಗಿದೆ. ಇಲ್ಲಿ ದಾವೀದನು ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ, ಇಂಥ ಒಂದು ಪರಿಸ್ಥಿತಿನಲ್ಲಿ ಆತನು ಸರ್ವಶಕ್ತನಾಗಿರುವಂಥ ದೇವರನ್ನ ಆತುಕೊಂಡನಂತೆ. ಮನುಷ್ಯರನ್ನು ಆತುಕೊಳ್ಳಲಿಲ್ಲ, ರಾಜರನ್ನು ಆತುಕೊಳ್ಳಲಿಲ್ಲ, ಸೇನಾಧಿಪತಿಗಳನ್ನು ಆತುಕೊಳ್ಳಲಿಲ್ಲ. ಇಂಥ ಒಂದು ಕಷ್ಟ ಪರಿಸ್ಥಿತಿನಲ್ಲಿ ದೇವರನ್ನೇ ಆತನು ಆತುಕೊಂಡನಂತೆ. ಇವತ್ತು ಸದಾ ಅನೇಕ ಸೇವಕರುಗಳನ್ನು ನಾವು ನೋಡ್ತಾ ಇದ್ದೇವೆ, ಆತ್ಮೀಯ ಜನರನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ದೇವರನ್ನು ಆತುಕೊಳ್ಳೋದಿಲ್ಲ. ಈ ಕಷ್ಟದ ಸಮಯಗಳಲ್ಲಿ, ಇಕ್ಕಟ್ಟಿನ ಸಮಯಗಳಲ್ಲಿ, ಹೋರಾಟ ಬಂದಂಥ ಸಂದರ್ಭದಲ್ಲಿ ಯಾರನ್ನು ಆತುಕೊಳ್ತಾರೆ ಗೊತ್ತಾ? ಯಾರು ಇದನ್ನು ಸಹಾಯ ಮಾಡ್ತಾರೆ, ಎಲ್ಲಿ ಹೋದರೆ ಇಲ್ಲಿ ವಿಮೋಚನೆ ದೊರೀತದೆ, ಯಾರು ಶಕ್ತಿಶಾಲಿಯಾಗಿರ್ತಾರೆ ಅವ್ರ ಬಳಿನಲ್ಲಿ ಹೋಗ್ತಾರೆ. ಅವ್ರಿಗೆ ಕಣ್ಣಿಗೆ ಕಾಣುವಂಥ ಮನುಷ್ಯರ ಮೇಲೆ ಇರುವಂಥ ಆ ನಂಬಿಕೆ, ದೇವರ ಮೇಲೆ ಅಷ್ಟು ಅದ್ಭುತಗಳನ್ನು ನಡೆಸ್ತಾ ಇರ್ತಾರೆ ದೇವರು. ಇವತ್ತಿನ ದಿನಮಾನಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ, ಪ್ರತಿಯೊಬ್ಬರು ಸಹ ಮನುಷ್ಯನಿಗೆ ಜೈ ಜೈ ಅಂತ ಕೂಗ್ತಾ ಇದ್ದಾರೆ. ಅನೇಕ ಸೇವಕರುಗಳನ್ನು ನಾವು ನೋಡುತ್ತೇವೆ, ಸಭೆಗಳು ಬಾಕಲಾಗ್ತಾರೆ. ಈಗ ನಡೀತಾ ಇದೆಯಲ್ಲ ಎಲೆಕ್ಷನ್, ಆ ಎಲೆಕ್ಷನ್ ವಿಷಯದಲ್ಲಿ ನಮ್ಮ ಹತ್ರ 100 ಓಟ್ ಇದೆ, 100 ಓಟು ರಾಜಕಾರಣಿಯೇ ನಿನಗೆ ನಾವು ಕೊಡುತ್ತೇವೆ ಎಂಬುದಾಗಿ ಹೇಳಿ ಅವರ ಹಿಂದೆ ಪ್ರತಿ ದಿನವೂ ಸಹ ಕ್ಯಾನ್ವಾಸ್ ಮಾಡ್ಕೊಂಡು ಹೋಗ್ತಿರೋ ಸೇವಕರು ಎಷ್ಟೊಂದು ಜನ. ಅವ್ರು ಕೊಡುವಂತ ಏನೋ ಓಟಿಗಾಗಿ ನೋಟೋ, ನೋಟಿಗಾಗಿ ಓಟೋ, ಆ ಕಾಣಿಗಳನ್ನು ಹಿಂಬಾಲಿಸಿಕೊಂಡು ಇವತ್ತು ಅನೇಕ ಸೇವಕರುಗಳು ಈ ಎಲೆಕ್ಷನ್ ಮುಗಿಯೋ ತನಕ ಅವ್ರ ಮನೆ ಸೇರಲ್ಲ. ಈ ಎಲೆಕ್ಷನ್ ಮುಗಿಯೋ ತನಕ ಅವರನ್ನು ಹಿಂಬಾಲಿಸ್ತಾರೆ. ಆ ರಾಜಕಾರಣಿಗಳು ಅಷ್ಟು ರಾಜಕೀಯ ಮಾಡಿ ಅಷ್ಟೊಂದು ಪರಿಣಿತಿ ಹೊಂದಿರ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಬೈಬಲನ್ನು ಹಿಡಿದುಕೊಂಡಿರುವಂಥ ಸೇವಕರುಗಳು ದೇವರಿಗೆ ಸ್ತೋತ್ರವಾಗಲಿ, ಈಗ ರಾಜಕೀಯ ಚದುರಂಗದಲ್ಲಿ ಮಹಾಪಾತ್ರವನ್ನು ವಹಿಸ್ತಾ ಇರ್ತಾರೆ. ದೇವ ಜನರೇ, ದೇವರ ಸನ್ನಿಧಾನದಲ್ಲಿ ನೋಟಿಗಾಗಿ ಓಟು, ಓಟಿಗಾಗಿ ನೋಟು ಎಂಬುದಾಗಿ ಹಣಕ್ಕಾಗಿ ಸೇವೆಯನ್ನೇ ಬದಿಗಿಟ್ಟಿರುವಂಥ ಅನೇಕ ಸೇವಕರುಗಳಿಗೆ ನಾನು ಹೇಳುವಂಥ ಸಂಗತಿಯನ್ನು ಗೊತ್ತಾ? ನೀನು ದೇಶದ ರಕ್ಷಣೆಗೋಸ್ಕರವಾಗಿ, ಜನರ ಸುಭದ್ರತೆಗಾಗಿ, ನಶಿಸಿ ಹೋಗ್ತಿರುವಂಥ ಜನರಿಗಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ದೇಶದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇರಬೇಕೆಂಬುದಾಗಿ ಪ್ರಾರ್ಥಿಸುವಂಥ ನೀನು ಓಟಿಗಾಗಿ ನೋಟೋ, ನೋಟಿಗಾಗಿ ಓಟನ್ನು ಹಿಂಬಾಲಿಸಿಕೊಂಡು ಹೋಗುವುದಾದರೆ ಲಂಚ ತೆಗೆದುಕೊಳ್ಳಬಾರದು ಎಂಬುದಾಗಿ ಪ್ರಸಂಗಿಸುವುದಕ್ಕೆ ಹಕ್ಕು ನಿನಗೆ ಇಲ್ಲಿಂದ ಬರ್ತದೆ. ಒಂದು ವೇಳೆ ನೀನು ಪ್ರಸಂಗ ಮಾಡುವಂಥ ಸಂದರ್ಭದಲ್ಲಿ ಇದು ಅನ್ಯಾಯ, ಇದು ಅಕ್ರಮ ಅಂತ ನೀನು ಜನರಿಗೆ ಬೆಟ್ಟು ಮಾಡಿ ತೋರಿಸಿ ಈ ಅನೈತಿಯಿಂದ ಹೊರಗಡೆ ಬನ್ರಿ ಎಂಬುದಾಗಿ ಹೇಳೋದಕ್ಕೆ ಯೋಗ್ಯತೆಯಲ್ಲಿ ಇರ್ತದೆ. ಕರ್ತನ ಸನ್ನಿಧಾನದಲ್ಲಿ ಇವತ್ತು ನೋಡ್ರಿ, ದೇವರಿಗೆ ಸ್ತೋತ್ರವಾಗಲಿ, ಅನೇಕ ಜನರು ಇವತ್ತು ಇಂಥ ಒಂದು ಅನೀತಿಯ ಕಾರ್ಯದಲ್ಲಿ ಬೇರೆಯವರು ಯಾರಲ್ಲ, ಕ್ರೈಸ್ತ ಮಕ್ಕಳು ಅದರಲ್ಲಿ ಮುಳುಗಿ ಹೋಗಿರುವಂಥವರಾಗಿರ್ತಾರೆ. ಇಂಥ ಮಾತುಗಳನ್ನು ಆಡುವಂಥ ಸಂದರ್ಭದಲ್ಲಿ ಪಾಸ್ಟರ್ ವೆಂಕಟೇಶ್ ಸರಿ ಇಲ್ಲ, ಅವರಿಗೆ ಬೇಕಾದಷ್ಟಿದೆ, ಅವರು ಆರಾಮಾಗಿದ್ದಾರೆ, ನನಗೇನು ಬೇಕಾದಷ್ಟಿಲ್ಲ, ನಾನು ಆರಾಮೋಗಿಲ್ಲ. ಖಂಡಿತವಾಗಿಯೂ ನನ್ನ ದೇವರು ಐಶ್ವರ್ಯವಂತನಾಗಿದ್ದಾನೆ, ನನ್ನ ದೇವರು ಸರ್ವಶಕ್ತನಾಗಿದ್ದಾನೆ. ಖಂಡಿತವಾಗಿಯೂ 3 ಹೊತ್ತು ಊಟ ಮಾಡೋದಕ್ಕೆ ಬೇಕಾದಂಥ ಆ ಎಲ್ಲ ಸವಲತ್ತನ್ನ ದೇವರು ನನಗೆ ಕೊಟ್ಟಿರೋದ್ರಿಂದ, ಕರ್ತನ ಸೇವೆ ಕೊಟ್ಟಿರೋದ್ರಿಂದ, ಕರ್ತನ ಸನ್ನಿಧಾನದಲ್ಲಿ ಹಾಯಾಗಿ ಬದುಕೋದಕ್ಕೆ ದೇವರೊಂದು ಮಾರ್ಗವನ್ನು ತೆರೆದಿದ್ದಾನೆ.
ನನಗೆ ಹೋಗಿ ರಾಜಕೀಯ ಮಾಡು ಎಂಬುದಾಗಿ ನನ್ನನ್ನು ದೇವರು ಕರೆಯಲಿಲ್ಲ. ಆದರೆ ಅಂಥ ರಾಜಕಾರಣಿಗಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡು ಎಂಬುದಾಗಿ ದೇವರು ನನ್ನನ್ನು ಕರೆದಿಲ್ಲ. ಇಲ್ಲಿ ಭಕ್ತನಾದಂತ ದಾವಿದನು 7ನೇ ಕೀರ್ತನೆ 16ನೇ ವಚನ, ಅವನು ಮಾಡಿದ ಕುಯುಕ್ತಿ ಅವನ ತಲೆಯ ಮೇಲೆ ಬರುವುದು, ಅವನು ಮಾಡಬೇಕಿದ್ದಂತ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನ ಕೊಂಡಾಡುವೆನು. ಹಲ್ಲೆಲೂಯ. ಅವನು ಮಾಡಿದ ಕುಯುಕ್ತಿ ಅವನ ಮೇಲೆ, ಅವನು ಮಾಡಿದಂತ ಅನ್ಯಾಯ ಅವನ ತಲೆ ಬುರುಡೆ ಮೇಲೆ ಬರ್ತದೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಮೊರ್ದೆಕೈ ಒಂದು ಚಿಕ್ಕ ಪೊಸಿಷನ್ ಅಲ್ಲಿ, ಅಂದ್ರೆ ಒಂದು ಗೇಟ್ ಕೀಪರ್ ಆಗಿ ವಾಚ್ಮನ್ ಕೆಲಸ ಮಾಡ್ತಿರುವಂತ ಒಬ್ಬ ವ್ಯಕ್ತಿ ಆತ. ಆದ್ರೆ ಭಕ್ತಿಯಲ್ಲಿ ಮಾತ್ರ ಆ ಇಡೀ ಶೂಷನ್ ಕೋಟೆ ಮೊದಲುಗೊಂಡು ವಿಶ್ವದಲ್ಲಿ ಟಾಪರ್ ಆಗಿರುವಂತ ಭಕ್ತಿವಂತ. ಉದ್ಯೋಗ ಚಿಕ್ಕದಿರಬಹುದು, ಗೇಟ್ ಕೀಪರ್ ಆಗಿರುವಂತ ಕೆಲಸ ಇರಬಹುದು, ಆದರೆ ಭಕ್ತಿಯಲ್ಲಿ ಎಷ್ಟು ಅತ್ಯುನ್ನತವಾದವನು ಎಂಬುದಾಗಿ ನೆನೆಸುವಾಗ ಆ ದೇಶದಲ್ಲಿ ಹಾಮಾನ್ ಎನ್ನುವಂತ ಒಬ್ಬ ಪ್ರಧಾನಮಂತ್ರಿ ಇರ್ತಾನೆ. ಆ ಪ್ರಧಾನ ಮಂತ್ರಿಗೆ ಪ್ರತಿಯೊಬ್ಬರು ಸದಾ ನಮಸ್ಕರಿಸಬೇಕು, ಅಡ್ಡ ಬೀಳಬೇಕು, ಅವನನ್ನು ಗೌರವಯುತವಾಗಿ ನೋಡಿಕೊಳ್ಬೇಕು. ಅದು ನ್ಯಾಯಯುತವಾದದ್ದು. ಯಾಕೆಂದ್ರೆ ಉನ್ನತವಾದ ಹುದ್ದೆನಲ್ಲಿ ಇರುವಂತವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಅದು ಪ್ರಾಮುಖ್ಯವಾದದೆ. ಆದರೆ ಈ ಮೊರ್ದೆಕೈ ಯಹೂದ್ಯನಾಗಿರುವುದರಿಂದ ಯಹೂದ್ಯರ ಆಚಾರದ ಪ್ರಕಾರವಾಗಿ ದೇವಜನರೇ, ಅವರು ಯಾರನ್ನ ನಮಸ್ಕಾರ ಮಾಡೋದಿಲ್ಲ, ಯಾವ ಮನುಷ್ಯರನ್ನ ಮೇಲೆತ್ತೋದಿಲ್ಲ. ಅವ್ರು ಎಷ್ಟು ಬುದ್ಧಿವಂತರಂತ ಹೇಳಿದರೆ, ಒಂದು ವೇಳೆ ಇಸ್ರೇಲಿಗೆ ಹೋದಂಥ ವ್ಯಕ್ತಿಗಳನ್ನು ನೀವು ಕೇಳಿದ್ರೆ ಗೊತ್ತಾಗ್ತದೆ, ಅಥವಾ ಒಂದು ವೇಳೆ ಅಮೇರಿಕಾ ದೇಶದಲ್ಲಿಯೋ ಬೇರೆ ದೇಶದಲ್ಲಿ ಯಹೂದ್ಯರುಗಳು ಕಂಡ್ರೆ ಅವ್ರ ಜೊತೆಯಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಬೇಕಂದ್ರೆ ನನಗೆ ಎಷ್ಟು ದುಡ್ಡು ಕೊಡ್ತೀಯಾ, ಇಷ್ಟು ದುಡ್ಡು ಆಗುತ್ತೆ, ಇಷ್ಟು ಡಾಲರ್ ಆಗುತ್ತೆ, ಕೊಟ್ಟರೆ ಫೋಟೋ ತೆಗೆಸ್ಕೊಂಡು, ಅಷ್ಟು ಬುದ್ಧಿವಂತರು ಅವರು, ಅಷ್ಟು ಬ್ರಿಲಿಯಂಟ್. ಇಲ್ಲಿ ಮೊರ್ದೆಕೈ ಯಹೂದ್ಯನಾಗಿರುವುದರಿಂದ ಎಲ್ಲರೂ ಸದಾ ಹಾಮಾನಿಗೆ ನಮಸ್ಕಾರ ಮಾಡ್ತಾರೆ, ಆದರೆ ಇದನ್ನು ಮಾಡೋದಿಲ್ಲ. ಕಾರಣ ಅಷ್ಟೇ, ನಾನು ಯಹೂದಿ ಆಗಿರೋದರಿಂದ ಸರ್ವಶಕ್ತನಾಗಿರುವಂಥ ದೇವರ ಒಬ್ಬನಿಗೆ ಮಾತ್ರ ನಾನು ನಮಸ್ಕರಿಸುತ್ತೇನೆ, ಬೇರೆ ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ ಎಂಬುದಾಗಿ ಅವರ ನಿರ್ಣಯ, ಅದು ಅವರ ಸಂಪ್ರದಾಯ. ಅದು ಅದನ್ನು ಕಂಡಂತ ಹಾಮಾನನು ವೈಯಕ್ತಿಕವಾಗಿ ಈತನ ವಿಷಯದಲ್ಲಿ ಏನಾದರೂ ಮಾಡಿ ಇವನನ್ನು ನಾಶ ಮಾಡಬೇಕು, ಇವನಿಗಾಗಿ ಗುಂಡಿ ತೋಡಬೇಕು, ಇವನು ಹಾಳು ಮಾಡಬೇಕೆಂಬುದಾಗಿ ಒಳಗಡೆ ಅಹಂಕಾರ, ದುರಾಂಕಾರ ಒಳಗಡೆ ಪ್ರಾರಂಭವಾಯಿತು. ಆತ್ಮೀಯ ದೇವಜನರೇ, ಎಷ್ಟರ ಮಟ್ಟಿಗೆ ಹೋಯಿತು, ಒಬ್ಬ ಅಲ್ಪನಾಗಿರುವಂಥ ವಾಚ್ಮೆನ್ ವಿಷಯದಲ್ಲಿ ಒಬ್ಬ ಪ್ರಧಾನಮಂತ್ರಿ ತಲೆ ಕೆಡಿಸ್ಕೊಳ್ತಾ ಇದ್ದಾನೆ, ಇವನಿಗೆ ಏನಾದರೂ ಮಾಡಿ ಇವನಿಗೆ ನಾಶಪಡಿಸಬೇಕೆಂಬುದಾಗಿ ಅವನು ಸಂಕಲ್ಪವನ್ನು ತೊಡುತ್ತಾನೆ. ತೊಟ್ಟು ಆ ರಾಜನಿಂದ ಆಜ್ಞೆಯನ್ನು ತೆಗೆದುಕೊಂಡು ಬಂದು ಇಡೀ ವಿಶ್ವದಲ್ಲಿರುವಂಥ ಯಹೂದ್ಯರನ್ನು ನಾಶಪಡಿಸಬೇಕೆಂಬುದಾಗಿ ಸುಗ್ರೀವಾಜ್ಞೆಯನ್ನು ತೆಗೆದುಕೊಂಡು ಬರ್ತಾನೆ. ಅದಕ್ಕಿಂತ ಮೊದಲೇನೆ ಇವನಿಗೆ ಒಂದು ಯೋಚನೆ ಬರ್ತದೆ, ಏನಂದ್ರೆ 50 ಮೊಳ ಉದ್ದದ ಒಂದು ನೇಣುಗಂಬವನ್ನು ಕಟ್ಟಿಸುತ್ತಾನೆ. 50 ಮೊಳ ಅಂದರೆ 1.25 ಅಡಿ ಇರ್ತದೆ ಮೊಳ. ಈ ಮೊಳ ಅಂದರೆ ಇಷ್ಟಿರ್ತದೆ, 1.25 ಇರ್ತದೆ. ಅದರ ಅರ್ಥ ಏನಂದ್ರೆ, ದೇವರಿಗೆ ಸ್ತೋತ್ರವಾಗಲಿ, 50 ಮೊಳ ಅಂದರೆ ಸುಮಾರು 85-90 ಅಡಿ ಎತ್ತರ. ಅಂದರೆ ಇಡೀ ಶೂಷನ್ ಕೋಟೆಯ ಸುತ್ತಮುತ್ತಲಿರುವಂಥ ಪ್ರಾಂತ್ಯಗಳಲ್ಲಿರುವಂಥ ಜನರೆಲ್ಲರೂ ಈ ಮೊರ್ದೆಕೈಗೆ ನೇಣು ಹಾಕುವುದನ್ನು ಎಲ್ಲರೂ ನೋಡಬೇಕೆಂಬುದಾಗಿ ದುಸ್ಸಾಹಸ ಮಾಡಿ ಆ ಗುಂಡಿಯನ್ನ ಹಾಮಾನ್ ಎನ್ನುವಂಥ ಆ ವ್ಯಕ್ತಿ ತನ್ನ ಕೈಯಾರೆ ತೋಡೋದಕ್ಕೆ ಪ್ರಾರಂಭ ಮಾಡಿ ಆ 85ಕ್ಕಿಂತ ಎತ್ತರವಾಗಿರುವಂಥ ಅಡಿಯಷ್ಟು ಇರುವಂಥ ಆ ಕಂಬವನ್ನು ಆತನು ಕಟ್ಟಿಸಿ, ನೇಣು ಕಂಬವನ್ನು ಕಟ್ಟಿಸಿ, ಇನ್ನೇನು ತೀರ್ಪು ಬಂದು ಹೊರಗಡೆ ಬರಬೇಕು ಅನ್ನೋಷ್ಟರೊಳಗೆ ಎಸ್ತೇರಳು ಫಾಸ್ಟಿಂಗ್ ಪ್ರೇಯರ್ ಹೋಗ್ತಾಳೆ, ರಾಜನ ಸಂಗಡ ಮಾತನಾಡ್ತಾಳೆ. ಅದಾದ ನಂತರ ನಡೆದಂಥ ಘಟನೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 7ನೇ ಅಧ್ಯಾಯದ 9ನೇ ವಚನ, ಎಸ್ತರ್ ಪುಸ್ತಕ 7ನೇ ಅಧ್ಯಾಯದ 9ನೇ ವಚನ. ಇದಲ್ಲದೆ
ಅರಸನ ಸೇವೆ ಮಾಡುತ್ತಾ ಇದ್ದ ಕಂಚುಕಿಗಳಲ್ಲಿ ಒಬ್ಬನಾದ ಇಗೋ ಈ ಹಾಮಾನನ ಮನೆ ಹತ್ತಿರ ಅರಸನ ಪ್ರಾಣ ರಕ್ಷಣೆಗಾಗಿ ಸಮಾಚಾರವನ್ನು ತಿಳಿಸಿದ ಮೊರ್ದೆಕೈಯನ್ನ ನೇತು ಹಾಕಿಸುವುದಕ್ಕೆ ಇವನಿಂದ ಸಿದ್ಧ ಮಾಡಲ್ಪಟ್ಟ 50 ಮೊಳ ಎತ್ತರವಾದ ಗಲ್ಲು ಮರ ಇರುತ್ತದಲ್ಲ ಅನ್ನಲು ಅರಸನು ಇವನಿಗೆ ಅಲ್ಲಿ ನೇತು ಹಾಕಿರಿ ಎಂಬುದಾಗಿ ಆಜ್ಞಾಪಿಸಿದನು. ನೋಡಿ, ಯಾವೊಬ್ಬ ಮುಗ್ಧನಿಗೆ, ಯಾವ ಬಲ ಇಲ್ಲದೆ ಇರುವಂತ ಒಬ್ಬ ಅನ್ಯ ದೇಶದವನಿಗೆ ಈ ಮನುಷ್ಯನು ಗುಂಡಿ ತೋಡಿದನೋ, ರಾಜನು ಹೇಳ್ತಾ ಇದ್ದಾನೆ, ಅಯ್ಯೋ, ಆಲ್ರೆಡಿ ಹಾಮಾನನ ಮನೆ ಮುಂಭಾಗದಲ್ಲಿ 50 ಮೊಳ ಎತ್ತರದ ನೇಣು ಗಂಬ ಇದೆಯಲ್ಲ ಎಂಬುದಾಗಿ ಆ ಮನುಷ್ಯನು ಹೇಳುವಾಗ ಆ ಹಾಮಾನನನ್ನ ಅದೇ ನೇಣುಗಂಬಕ್ಕೆ ಹಾಕ್ರಿ ಎಂಬುದಾಗಿ ಅಲ್ಲಿ ಆಜ್ಞೆ ಹೊರಟು ಬರ್ತದೆ. ಆ ಕಂಬಕ್ಕೆ ಹಾಮಾನ ಅನ್ಕೊಂಡ ಮೊರ್ದೆಕೈ ಹಾಕಿಸ್ಬೇಕಂತ, ಆದರೆ ಆ ಕಂಬಕ್ಕೆ ಯಾರು ಕಟ್ಟಿದನೋ ಆ ಹಾಮಾನನನ್ನೇ ಆ ಕಂಬಕ್ಕೆ ಹಾಕಿದರು ಎಂಬುದಾಗಿ ನಾವು ನೋಡುತ್ತೇವೆ. ಮನುಷ್ಯನು ತಾನು ತೋಡಿದಂಥ ಗುಂಡಿಯೊಳಗೆ ತಾನೇ ಬೀಳಬೇಕು. ಅವನು ಮಾಡಿದಂಥ ಕೆಟ್ಟ ಯೋಚನೆ ಅವನ ಬುಡೆ ಮೇಲೆ ಬರ್ತದೆ. ಬೇರೆ ಯಾರು ಸದಾ ಅದನ್ನು ಹೊತ್ತುಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ಕ್ರೈಸ್ತ ಮಕ್ಕಳಾಗಿರುವಂಥ ನಿನ್ನ ಬದುಕಿನಲ್ಲಿ ಪ್ರೀತಿಯುಳ್ಳ ದೇವಶನರೇ, ಇವತ್ತು ದೇವರಾತ್ಮನು ಮಾತನಾಡುತ್ತಿರುವಂಥ ಸಂಗತಿಯನ್ನು ಗೊತ್ತಾ? ಜನರು ನಮ್ಮನ್ನು ನಿಂದಿಸಲಿ, ಬೊಯ್ಲಿ, ಕೀಳಾಗಿ ನೋಡ್ಲಿ, ಇವರು ಹಾಳಾಗಿ ಹೋಗ್ಲಾ ಎಂಬುದಾಗಿ ಬೊಯ್ಲಿ. ಅವ್ರು ಏನೆಲ್ಲ ಮಾಡ್ತಾರೋ, ಅವ್ರು ಏನೆಲ್ಲ ಮಾಡಬೇಕೆಂಬುದಾಗಿ ಇದ್ದಾರೋ, ಯಾವ ಕುಯುಕ್ತಿಗಳನ್ನು ಹಣಿಬೇಕೆಂಬುದಾಗಿ ಇದ್ದಾರೋ, ಯಾವ ಯೋಚನೆ ಸಂಕಲ್ಪಗಳನ್ನು ಮಾಡಿ ಆ ಮಕ್ಕಳು, ಆ ಕುಟುಂಬ, ಆ ಮನೆ, ಆ ಸೇವೆ, ಅವರ ವೈಯಕ್ತಿಕವಾದ ಜೀವಿತ ಇರಲೇಬಾರದು ಎಂಬುದಾಗಿ ಯಾರ್ಯಾರು ಸಂಕಲ್ಪವನ್ನು ತೊಟ್ಟಿದ್ದಾರೋ ಆ ಸಂಕಲ್ಪವನ್ನು ತೊಡುವಂತ ಮನುಷ್ಯರಿಗೆ ಬಿಟ್ಟು ಬಿಡ್ರಿ. ದೇವರ ಸನ್ನಿಧಾನದಲ್ಲಿ ಅವ್ರಿಗೋಸ್ಕರವಾಗಿ ನೀವು ಮನಸ್ಸಾರೆ ದೇವರೇ ಅವರನ್ನು ಆಶೀರ್ವಾದ ಮಾಡ್ರಿ ಎಂಬುದಾಗಿ ಹೇಳ್ರಿ. ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. ಖಂಡಿತವಾಗಿಯೂ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ದಿನ ಬರ್ತದೆ, ಯಾರು ನಮ್ಮ ವಿರೋಧವಾಗಿ ಮಾತನಾಡಿದರೋ, ಯಾರು ನಮ್ಮನ್ನು ಗುಂಡಿಯೊಳಗೆ ತಳ್ಳಬೇಕೆಂಬುದಾಗಿ ಪ್ರಯತ್ನಿಸಿದರೋ, ಯಾರು ನಮಗಾಗಿ ಗುಂಡಿ ತೋಡಿದರೋ ಆ ಗುಂಡಿಯಲ್ಲಿ ಅವರೇ ಬಿದ್ದು ಒದ್ದಾಡುವ ಹಾಗೆ ಮಾಡುವ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಅದಕ್ಕಾಗಿ ವೈಯಕ್ತಿಕವಾದಂತಹ ಜೀವಿತದಲ್ಲಿ ನಮಗೆ ದ್ವೇಷ, ಅಸೂಯೆ, ಕ್ರೋಧ, ಮತ್ಸರ ನಮಗೆ ಬೇಡವೇ ಬೇಕಾಗಿಲ್ಲ. ದೇವರ ಸನ್ನಿಧಾನದಲ್ಲಿ ಒಂದು ವೇಳೆ ಈ ರೀತಿಯಾದಂತಹ ಶೋಧನೆ ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ, ಆಧ್ಯಾತ್ಮಿಕತೆ ಬದುಕಿನಲ್ಲಿ ಬಂದಿರುವುದಾದರೆ ದೇವರ ಸನ್ನಿಧಾನದಲ್ಲಿ ಬರೀ ಮೊರ್ದೆಕೈ ಜೀವಿತವನ್ನು ನೀವು ಗಮನಿಸ್ರಿ. ಆತನು ಆ ನೇಣುಗಂಬಕ್ಕೆ ಹಾಕಲ್ಪಡುವಂತ ಪರಿಸ್ಥಿತಿನಲ್ಲಿ ಸುಧಾ ದೇವರು ನೋಡ್ರಿ ರಾಜನ ಹೃದಯದಲ್ಲಿ ಮಾತನಾಡಿ, ಯಾರು ಆ ಕಂಬವನ್ನು ಕಟ್ಟಿಸಿದನೋ ಆ ಹಾಮಾನಿಗೆ ಅಲ್ಲಿ ನೇಣನ್ನು ಹಾಕಿ ಆ ಹಾಮಾನನ ಪದವಿಯನ್ನ, ಅಂದರೆ ಆ ವಿಶೇಷವಾದಂತ ಆ ಪ್ರಧಾನಮಂತ್ರಿಯ ಉದ್ಯೋಗವನ್ನ ಒಬ್ಬ ಗೇಟ್ ಕೀಪರಿಗೆ ದೇವರು ಕೊಡುವ ಹಾಗೆ ಮಾಡ್ತಾನಂದ್ರೆ ದೇನಾಕ್ಕೆ ಸ್ತೋತ್ರವಾಗಲಿ. ಇದರಿಂದ ನಾವು ಎಷ್ಟು ಪಾಠವನ್ನು ಕಲಿಬಹುದು. ಕರ್ತನ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಒಂದು ಕಡೆ ಹೇಳ್ತಾರೆ, ಕತ್ತಿಯನ್ನ ಹಿಡಬೇಡ್ರಿ, ಕತ್ತಿಯಿಂದಲೇ ನೀವು ಮರಣಿಸುವಿರಿ ಎಂಬುದಾಗಿ. ಕತ್ತಿಯನ್ನ ಹಿಡಿದವನು ಕತ್ತಿಯಿಂದಲೇ ಮರಣಿಸುವನು ಎಂಬುದಾಗಿ ಇಲ್ಲಿ ನಾವು ನೋಡುತ್ತೇವೆ. ದೇನಾಕ್ಕೆ ಸ್ತೋತ್ರವಾಗಲಿ. ದಾವೀದನ ಜೀವಿತವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ತನ್ನ ಮಾವನಾಗಿರುವಂತ ಸೌಲನು ಎಷ್ಟು ಕ್ರೂರಿಯಾಗಿ ಸರಿ ಸುಮಾರು 16 ವರ್ಷಗಳ ಕಾಲ ಆತನನ್ನು ಪೀಡಿಸುತ್ತಾ ಅವನ ಹೆಣ ನೋಡಬೇಕೆಂಬುದಾಗಿ ಅವನಿಗೆ ಭಯ ಹುಟ್ಟಿಸಿ, ದಾವೀದನು 16 ವರ್ಷಗಳ ಕಾಲ ಆತನು ಊರನ್ನು ನೋಡಲ್ಲ, ಗುಹೆಗಳಲ್ಲಿ, ಆ ಕಾಡುಗಳಲ್ಲಿ, ಮೇಡುಗಳಲ್ಲಿ ಅಲೆದಾಡುತ್ತಾ ತಿರುಗಾಡುತ್ತಾ ಇರುವಂತ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಈ ಮನುಷ್ಯನಾಗಿರುವಂತ ಸೌಲನಿಗೆ ಒಂದು ಯೋಚನೆ ಬರ್ತದೆ, ಅವನ ಹೆಣವನ್ನ ಈಟಿಗೆ ನೇತಾಕಬೇಕೆಂಬುದಾಗಿ, ಅವನ ತಲೆ ಬುರುಡಿಯನ್ನ ಈಟಿಗೆ ನೇಣು ಹಾಕಬೇಕಿರುವಂತ ಕೆಟ್ಟ ಯೋಚನೆ ಮಾಡ್ತಾನೆ.
ಆದರೆ ಒಂದು ದಿನ ಆ ಕಾರ್ಯ ನಡೆದೇ ಬಿಡುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಸೌಲನು ದಾವೀದನನ್ನ ಕುರಿತು ಈ ರೀತಿಯಾಗಿ ಯೋಚನೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದು ದಿನ ಆತನೇ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಸೌಲು ಸಿಕ್ಕಿ ಹಾಕಿಕೊಂಡಂತ ವೇಳೆಯಲ್ಲಿ ಒಬ್ಬ ಅನ್ಯ, ಅಂದ್ರೆ ದೇವರಿಗೆ ಸ್ತೋತ್ರವಾಗಲಿ, ಆ ಫಿಲಿಪ್ಟಿಯನ ಒಬ್ಬ ಸೈನಿಕ ಅವನ ಬಳಿನಲ್ಲಿದ್ದಂತ ಆ ಕತ್ತಿ, ಈಟಿ ಇದೆಯಲ್ಲ, ಈಟಿ ಅಂದ್ರೆ ಉದ್ದಕ್ಕಿರುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆ ಉದ್ದಕ್ಕಿರುವಂತ ಆ ಈಟಿ ಬಂದು ಗೋಡೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಆ ಗೋಡೆಯಲ್ಲಿ ಯಾರು ದಾವೀದನ ತಲೆಯನ್ನು ಹಾಕಿಸ್ಬೇಕೆಂಬುದಾಗಿ ಸೌಲನು ಯೋಚನೆ ಮಾಡಿದನೋ ಆ ಸೌಲನ ತಲೆ ಆ ಈಟಿ ಒಳಗಡೆ ಸಿಕ್ಕಿ ಹಾಕಿಕೊಂಡಿರ್ತದೆ. ಹೇಗೆ ಎಂಬುದಾಗಿ ನೆನೆಸುವಾಗ, ಒಂದು ಹ್ಯಾಂಗರಿಗೆ ನಾವು ಶರ್ಟ್ ಅನ್ನು ಹಾಕಿರ್ತಾರವಲ್ಲ, ಆ ಶರ್ಟ್ ನೇತಾಡುವಂತ ರೀತಿಯಲ್ಲಿ ಅದು ಇಡೀ ದೇಹ ಆ ಈಟಿಯಲ್ಲಿ ನೇತಾಡಿ ಒಂದು ಅನ್ಯನ ಈಟಿಯಲ್ಲಿ ಆತನು ಸೌಲನು ಸತ್ತು ಹೋಗುವುದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ತಾನು ತೋಡಿದ ಗುಂಡಿನಲ್ಲಿ ತಾನೇ ಬೀಳುತ್ತಾನೆ. ನೋಡ್ರಿ, 40 ದಿನಗಳ ಕಾಲ ಇಸ್ರೇಲರ ಸೇನೆಗಳ ಕರ್ತನಾಗಿರುವಂತ ಯೆಹೋವನಿಗೆ, ಇಸ್ರೇಲರಿಗೆ ಅವಹೇಳನ ಮಾಡ್ತಾ ಇದ್ದಂತ ಆ ವ್ಯಕ್ತಿ, ದೇವರಿಗೆ ಸ್ತೋತ್ರವಾಗಲಿ, ಗೋಲಿಯಾತನ ಜೀವಿತವನ್ನು ಗಮನಿಸುವಾಗ ಅವನು ಪ್ರತಿದಿನ ಕತ್ತಿಯನ್ನು ಮಸೀತಾ ಇದ್ದನಂತೆ. ಪ್ರತಿದಿನ ಯಾರು ಬರ್ತಾರೋ, ಯಾರು ನನ್ನ ವಿರುದ್ಧವಾಗಿ ಯುದ್ಧ ಮಾಡ್ತಾರೋ ಅವರ ತಲೆಯನ್ನು ಕಡಿಬೇಕು. ಪ್ರತಿದಿನ ಕತ್ತಿಯನ್ನು ಮಸೀತಾ ಇದ್ದಾನೆ. ಒಂದು ದಿನ ದಾವೀದನ ಎಂಟ್ರಿ ಆಗುತ್ತದೆ. ಅವನ ಆಸೆ ಏನಂದ್ರೆ, ಗೋಲಿಯಾತನ ಆಸೆ, ಆ ಕತ್ತಿಯಿಂದ ಶತ್ರುವಿನ ಕತ್ತನ್ನ ಕಡಿಬೇಕಂತ ದಿನಾ ಕತ್ತಿಯನ್ನ ಮಸಿತಾನೆ ಇರ್ತಾನೆ. ಒಂದು ದಿನ ದಾವೀದನ ಎಂಟ್ರಿ ಆದ ನಂತರ ಕವಣೆ ಕಲ್ಲಿನ, ಒಂದೇ ಒಂದು ಕವಣೆ ಕಲ್ಲಿನಿಂದ ಅವನ ತಲೆಗೆ ಬೀಸಿ ಹಣೆಗೆ ಆ ಕಲ್ಲು ಬಿದ್ದು ಆ ದೈತ್ಯಾಕಾರವಾದಂಥ ಆ ದೇಹ ಭೂಮಿಗೆ ಬಿದ್ದ ನಂತರ, ದೇವಚಂದ್ರೆ, ಯಾವ ಕತ್ತಿಯಿಂದ ಇನ್ನೊಬ್ಬ ಶತ್ರುವಿನ ಅಥವಾ ವಿರೋಧಿಯ ಕತ್ತನ್ನು ಕೊಯ್ಯಬೇಕೆಂಬುದಾಗಿ ತೀರ್ಮಾನ ಮಾಡಿದನು, ಆ ಗೋಲಿಯಾತನ ಕತ್ತನ್ನ ಅದೇ ಕತ್ತಿಯಿಂದ ದಾವೀದನು ಕತ್ತರಿಸಿ ಹಾಕ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಗಮನಿಸಬೇಕಾದಂಥ ಒಂದು ಸಂಗತಿ ಏನೆಂದರೆ, ನಿನ್ನ ವಿರುದ್ಧವಾಗಿ ಎಷ್ಟು ಜನ ಷಡ್ಯಂತ್ರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಿನ್ನನ್ನು ಹೀಗೇ ನಾಶಪಡಿಸಬೇಕು, ಹೀಗೇ ಸತ್ತು ಹೋಗಬೇಕು, ಹೀಗೇ ನೀನು ಹಾಳಾಗಬೇಕು, ಹೀಗೇ ನಿನ್ನ ಜೀವಿತದಲ್ಲಿ ಅಂತ್ಯ ಕಾಣಬೇಕೆಂಬುದಾಗಿ ಹಗಲು ರಾತ್ರಿ ನಿದ್ರೆ ಮಾಡದೆ, ಹಗಲು ರಾತ್ರಿ ಬಹಳ ದೊಡ್ಡದಾದಂಥ ಪ್ಲಾನ್ಗಳನ್ನು ಮಾಡಿಕೊಂಡು ನಮ್ಮ ವಿರುದ್ಧವಾಗಿ ಅನೇಕ ವಿಧವಾದಂಥ ಕಾರ್ಯಗಳನ್ನು, ಯೋಚನೆಗಳನ್ನು ಮಾಡುತ್ತಾ ಅವರು ನಿದ್ದೆ ಕೆಟ್ಟಿರ್ಬೋದು, ಆದರೆ ನಾವು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇವೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದೇವೆ, ಅವರ ಪ್ಲಾನ್ಗಳು ನಮಗೆ ಗೊತ್ತಿಲ್ಲ. ಆದರೆ ಅವರು ನಮ್ಮ ವಿರೋಧವಾಗಿ ಮಾಡುವಂಥ ಪ್ರತಿಯೊಂದು ಪ್ಲಾನ್ಗಳನ್ನು ಲಯಪಡಿಸೋದಕ್ಕೋಸ್ಕರವಾಗಿ ದೇವರು ನಮ್ಮ ಪರವಾಗಿ ಯಾವಾಗಲೂ, ದೇವರಿಗೆ ಸ್ತೋತ್ರವಾಗಲಿ, ಉನ್ನತವಾದಂಥ ಪ್ರೊಟೆಕ್ಷನ್ಸ್ ಮಾತ್ರವಲ್ಲ, ಉನ್ನತವಾದ ಪ್ಲಾನನ್ನು ನಮ್ಮ ವಿಷಯದಲ್ಲಿ ನಿರಂತರವಾಗಿ ಮಾಡ್ತಾ ಇರ್ತಾನೆ. ತನ್ನ ಭಕ್ತರ ಪ್ರಾಣವನ್ನು ದೇವರು ಎಂದೂ ಸದಾ ಅಲ್ಪವೆಂದು ಎಣಿಸೋದಿಲ್ಲ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಹೌದು ದೇವಚಂದ್ರ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಿನ್ನ ವಿರುದ್ಧವಾಗಿ ಅನೇಕ ಜನರು ಕತ್ತಿಯನ್ನ ಮಸಿತಾ ಇರಬಹುದು. ಇವನನ್ನು ಹೀಗೆ ಸಮಾಧಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇರಬಹುದು. ಇವನನ್ನು ಹೀಗೆ ಕತ್ತಿಯಿಂದ ಕತ್ತನ್ನು ಕೊಯ್ಯಬೇಕೆಂಬುದಾಗಿ ಪ್ಲಾನ್ ಅನ್ನ ಮಾಡ್ತಾ ಇರಬಹುದು. ಹೀಗೆ ಇವನ ಕುಟುಂಬ, ಇವನ ಮನೆ ನಾಶವಾಗಬೇಕೆಂಬುದಾಗಿ ಯೋಚನೆ ಮಾಡ್ತಿರಬಹುದು. ಆದರೆ ದೇವರು ಇವತ್ತು ನಿನ್ನ ಸಂಗಡ ಮಾತನಾಡುತ್ತಿರುವಂತಹ ಸಂಗತಿಯನ್ನು ಗೊತ್ತಾ? ಅವರ ಕುಯುಕ್ತಿಯ ವಿಷಯದಲ್ಲಿ ನೀನು ಭಯಪಡಬೇಡ. ಮೊರ್ದೆಕಾಯಿ ಭಕ್ತಿಯನ್ನು ನೋಡು. ಆ ಮನುಷ್ಯನನ್ನ ನೋಡದೆ ದೇವರನ್ನೇ ನೋಡಿದನು. ದಾವೀದನನ್ನ ನೋಡುವಂತ ಸಂದರ್ಭದಲ್ಲಿ ದೇವರು ಮಾಡಿದಂತ ಉಪಕಾರಕ್ಕಾಗಿ ನಾನು ಕೊಂಡಾಟ ಮಾಡುತ್ತೇನೆ ಎಂಬುದಾಗಿ ಹೇಳಿ ದೇವರಿಗೆ ಆತನು ಕೊಂಡಾಟವನ್ನ ಮಾಡಿದನು. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಗಮನಿಸಬೇಕಾದಂತ ಒಂದು ಸಂಗತಿಯನ್ನು ಗೊತ್ತಾ? ವೈಯಕ್ತಿಕವಾದಂತ ಜೀವಿತದಲ್ಲಿ ನಾವು ಯಾರಿಗೂ ಇನ್ನೂ ಹೆಚ್ಚಾದಂತ ಕಾರ್ಯಗಳಲ್ಲಿ ನಾವು ಪ್ರಾಧಾನ್ಯತೆಯನ್ನು ಕೊಡದೆ ನಮ್ಮ ಜೀವನ, ನಮ್ಮ ಸೇವೆ, ನಮ್ಮ ಕುಟುಂಬ, ನಮಗೆ ಕೊಡಲ್ಪಡದ ಕೆಲಸ, ನಮ್ಮ ಪ್ರಯಾಣ, ನಮ್ಮ ಮಕ್ಕಳು, ನಮಗಿರುವಂತ ಸಮಸ್ತವನ್ನ ದೇವರ ಕೈನಲ್ಲಿ ಒಪ್ಪಿಸಿಕೊಟ್ಟು, ದೇವರೇ ಇದನ್ನ ನೀನ್ ನಡೆಸಪ್ಪ ಎಂಬುದಾಗಿ ನಿರಾಳವಾಗಿ ನೀನು ನಿದ್ರೆ ಮಾಡುವಾಗ, ಭಕ್ತನಾದ ದಾವೀದನು ಹೀಗೆ ಹೇಳ್ತಾನೆ, ದೇವರಿಗೆ ಸ್ತೋತ್ರವಾಗಲಿ, 10,000 ಜನ
ಯುದ್ಧ ಸನ್ನದ್ಧರಾಗಿ ನನ್ನ ಸುತ್ತಲೂ ವರೆದಿರುವುದಾದರೂ ನಾನು ಹಾಯಾಗೇ ನಿದ್ರೆ ಮಾಡುತ್ತೇನೆ ಎಂಬುದಾಗಿ. ಇವತ್ತು ಅನೇಕ ಒತ್ತಡ ಟೆನ್ಷನ್, ಸ್ಟ್ರೆಸ್ ಮೇಲೆ ಇವತ್ತು ನಿನ್ನ ಜೀವಿತವನ್ನ ನೀನು ಅನೇಕ ಸಾರಿ ನಿದ್ರೆಹೀನನಾಗಿ ಅಥವಾ ನಿದ್ರಾಹೀನಳಾಗಿ ಇವತ್ತು ನೀನು ಬಳಲುತ್ತಾ ಇರುವುದಾದರೆ ಇವತ್ತು ಆರಾಮಾಗಿ ನಿದ್ದೆ ಮಾಡು. ಇನ್ನು ವಿರುದ್ಧವಾಗಿ ಯಾರು ಗುಂಡಿ ತೋಡ್ತಾರೋ ಆ ಗುಂಡಿ ಮೇಲೆ ಅವರ ಹೆಸರೇ ಇರ್ತದೆ. ಯಾರು ಕತ್ತಿ ಮಸೀತಾರೋ ಆ ಕತ್ತಿ ಮೇಲೆ ಅವರ ಹೆಸರಿರ್ತದೆ. ಯಾರು ನಿನಗೆ ಸಾಯಿಸಬೇಕೆಂಬುದಾಗಿ ಪ್ಲಾನನ್ನು ಮಾಡ್ತಾರೋ ಆ ಪ್ಲಾನಲ್ಲಿ ಅವರ ಹೆಸರುಗಳೇ ಇರ್ತದೆ. ಮನುಷ್ಯನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುತ್ತಾನೆ. ಇದನ್ನು ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳ್ರಿ. ಕರ್ತನ ಸನ್ನಿಧಾನದಲ್ಲಿ ಒಂದು ವೇಳೆ ಆ ರೀತಿಯಾದಂಥ ಕುಯುಕ್ತಿ ಅಥವಾ ಬೇರೆಯವರು ಹಾಳಾಗಬೇಕೆಂಬುದಾಗಿ ಆಲೋಚನೆ ನಿನ್ನ ಒಳಗಡೆ ಇರುವುದಾದರೆ ಇವತ್ತು ಬಿಟ್ಟುಬಿಡು. ಯೇಸುವಿನ ನಾಮದಲ್ಲಿ ಬಿಟ್ಟು ನಿರಾಳವಾಗಿ ದೇವಾ ನೀನು ನೋಡ್ಕೋ ಎಂಬುದಾಗಿ ಹೇಳಿ ಆತನ ಸನ್ನಿಧಾನದಲ್ಲಿ ನಿನ್ನನ್ನು ನೀನು ಸಮರ್ಪಣೆ ಮಾಡಿ ಜೀವಿತವನ್ನು ಒಪ್ಪಿಸಿಕೊಡು. ಖಂಡಿತವಾಗಿಯೂ ದೇನಾಕ್ಕೆ ಸ್ತೋತ್ರವಾಗಲಿ. ಯೋಸೇಫನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಅಣ್ಣ ತಮ್ಮಂದಿರು ಕುಯುಕ್ತಿ ಮಾಡಿದರು, ಆದರೆ ಯೋಸೇಫನು ಮಾತ್ರ ಇವತ್ತು ಕುಯುಕ್ತಿ ಮಾಡಲಿಲ್ಲ. ಒಂದು ಕಾಲ ಬಂತು, ಅವರ ಅಣ್ಣ ತಮ್ಮಂದಿರು ಮಾತ್ರವಲ್ಲ, ಅವರ ಹೆಂಡತಿಯರಿಗೂ ಅವರ ಮಕ್ಕಳಿಗೂ ಅವರ ಮೊಮ್ಮಕ್ಕಳಿಗೂ ಯೋಸೇಫನೇ ಊಟ ಹಾಕುವಂಥ ಒಂದು ಪರಿಸ್ಥಿತಿಯನ್ನು ದೇವರು ತಂದೊಡ್ಡಿ ಆತನಿಗೆ ಉನ್ನತವಾದಂಥ ಆಶೀರ್ವಾದದಿಂದ ತುಂಬಿದನು. ಆ ಆಶೀರ್ವಾದ ನಿನಗೂ ಬೇಕಾ? ದಾವಿದನ ಹಾಗೆ ನಿನ್ನ ಆಶೀರ್ವಾದವನ್ನು ಹೊಂದಬೇಕಾ? ಮೊರ್ದೆಕಾಯಿ ಹಾಗೆ ಆಶೀರ್ವಾದವನ್ನು ಹೊಂದಬೇಕಾ? ಮೌನವಾಗಿರು. ನಿನಗಿರುವುದೆಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡು. ದೇವರ ಸನ್ನಿಧಾನದಲ್ಲಿ ನನಗೆ ದೇವರಿದ್ದಾನೆ, ನನಗೆ ಸಾಕು ಎಂಬುದಾಗಿ ಹೇಳಿ ದೇವರನ್ನು ಕೊಂಡಾಟ ಮಾಡ್ತಾ ಇರು. ದೇವರು ತನ್ನ ಪರಲೋಕದ ಮಹಿಮೆಯ ಬೆಂಕಿಯುಳ್ಳಂಥ ಆ ಅಗ್ನಿಮಯವಾದ ರಥಾಶ್ವಗಳನ್ನು, ದೇವದೂತರುಗಳನ್ನು ನಿನ್ನ ಕುಟುಂಬ ನೀನು ಮಾಡುವಂಥ ಸೇವೆ, ನಿನ್ನ ವೈಯಕ್ತಿಕವಾದ ಜೀವಿತ ಸುತ್ತಲೂ ಆತನ ಕಾವಲಾಗಿರಿದ್ದು ನಿನ್ನನ್ನು ಕಾದು ಕಾಪಾಡಿ ನಡೆಸಲಿ. ಯೇಸುವಿನ ನಾಮದಲ್ಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಮಹೋನ್ನತನೇ ಅತ್ಯುನ್ನತ ಸಿಂಹಾಸನ ರೂಢನಾಗಿರುವ ನನ್ನ ತಂದೆಯಾದ ದೇವ, ಕರ್ತನೆ ಸ್ವಾಮಿ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಅಪ್ಪ ನಿನ್ನ ದಿವ್ಯ ವಾಗ್ದಾನಗಳ ಮೂಲಕವಾಗಿ, ವಚನಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ನಿನ್ನ ಸಂತತಿ ದೇವರೇ ಕರ್ತನೆ, ಯಾವ ಕೇಡು, ಮೋಸ, ವಂಚನೆ, ದ್ರೋಹ ದೇವರೇ ಕರ್ತನೆ ಸ್ವಾಮಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ರಕ್ತದಲ್ಲಿ ಇರಬಾರ್ದಪ್ಪ. ಯಾಕೆಂದ್ರೆ ನಾವು ನಿನ್ನ ಸಂತತಿಯಾಗಿದ್ದೇವೆ ದೇವಾ. ಕರ್ತನೆ ಸ್ವಾಮಿ, ನಿನ್ನ ವಿರುದ್ಧವಾಗಿ ಈ ಲೋಕ ಅನೇಕ ವಿಧವಾದ ಕೇಡುಗಳನ್ನ, ಸಂಕಲ್ಪಗಳನ್ನು ತೊಟ್ಟಂತ ಸಂದರ್ಭದಲ್ಲಿಯೂ ಆ ಕಲ್ವಾರಿ ಕ್ರೂಚಿಯ ಮೇಲೆ ದೇವರೇ ನೀನು ಅವರು ಏನು ಮಾಡುತ್ತಾ ಇದ್ದಾರೋ ಅವರು ಅರಿಯರು ಎಂಬುದಾಗಿ ಅವರನ್ನು ಕ್ಷಮಿಸಿ ಎಂಬುದಾಗಿ ಕ್ಷಮಿಸಿದಂತ ನಿನ್ನ ಕರ್ತನೆ ಆತ್ಮಿಕತೆ ಕರ್ತನೆ ಸ್ವಾಮಿ, ಆ ಜೀವಿತವನ್ನು ನೋಡುವಾಗ ಸ್ವರ್ಗ, ಮೃತ್ಯ, ಪಾತಾಳ, ಪರಲೋಕದಲ್ಲಿರುವಂಥವರು ಎಲ್ಲರೂ ಸದಾ ನಿನಗೆ ಇವತ್ತು ಅಡ್ಡು ಬೀಳುತ್ತಾರೆ ದೇವರ. ಅಷ್ಟೊಂದು ಉನ್ನತವಾದ ಹೆಸರು ಪ್ರಖ್ಯಾತಿಗೆ ಕಾರಣ ದೇವರೇ ಕರ್ತನೆ, ನೀನು ಪ್ರತಿಯೊಬ್ಬರನ್ನ ಕ್ಷಮಿಸಿದ್ದರಿಂದಲೇ ಅಪ್ಪ, ನೀನು ಎಲ್ಲರನ್ನ ಪ್ರೀತಿಸಿದ್ದರಿಂದಲೇ, ಎಲ್ಲಾ ವಿಧವಾದ ವಿರೋಧಿಗಳನ್ನ ದೇವರೇ ಕರ್ತನೆ ಸ್ವಾಮಿ ನೀನು ಕರ್ತನೆ ಅವರನ್ನ ರಕ್ಷಿಸಿದರಿಂದಲೇ, ಪ್ರೀತಿಸಿದರಿಂದಲೇ ಅತ್ಯುನ್ನತವಾದಂಥ ಹೆಸರು ನಿನಗೆ ಬಂತು ದೇವ. ನಿನ್ನನ್ನು ಆರಾಧಿಸುತ್ತಿರುವಂತ ನಾವು ನಮ್ಮ ಬದುಕಿನಲ್ಲಿ ಕ್ರೈಸ್ತರು ಎಂಬುದಾಗಿ ದೇವರೇ ಕರ್ತನೆ ಬರೀ ನಾಮಕವಾಸ್ತೇ ಇರದೆ ದೇವರೇ ಕ್ಷಮಾಗುಣ, ದೇವರೇ ಯಾವ ಕೇಡು, ಯಾವ ವಿಧವಾದಂಥ ಕರ್ತನೆ ಸ್ವಾಮಿ ದುರಾಲೋಚನೆ, ಯಾವುದೇ ಅಸಹ್ಯ ಕಾರ್ಯಗಳು ದೇವರೇ, ಯಾವುದೇ ವೇದನೆ ಕರ್ತನೆ, ಯಾರಿಗೂ ನಾವು ನೋವನ್ನು ಕೊಡದ ರೀತಿಯಲ್ಲಿ ನಿನ್ನ ಗುಣ, ನಿನ್ನ ಸ್ವಭಾವ ನಮ್ಮ ಒಳಗಡೆ ಬರಲಿ. ದಾವಿದನ ಉಪಾಧಿಯಲ್ಲಿ, ಮೊರ್ದೆಕಾಯಿ ಉಪಾಧಿಯಲ್ಲಿ ದೇವರೇ, ಯೋಸೇಫನ ಉಪಾಧಿಯಲ್ಲಿ ದೇವರೇ ಕರ್ತನೆ, ಈ ದೇಶದ ಮೇಲುಗಳನ್ನು ನಾವು ಅನುಭವಿಸಲಿಕ್ಕಾಗುವಂತೆ ಈ ಸರ್ವ ಸದ್ಗುಣಗಳನ್ನ ನಾವು ಹೊಂದಿಕೊಂಡು ನಿನ್ನ ನಾಮವನ್ನು ಘನಪಡಿಸುವಂತೆ ಈ ಸಂದೇಶವನ್ನು ಆಲಿಸುತ್ತಿರುವಂತ ಒಬ್ಬೊಬ್ಬರನ್ನು ಸದಾ ನೀನು ಕರ್ತನೆ ಅವರ ಮನಕಣ್ಣುಗಳನ್ನು ತೆರೆದು ಸಾವಧಾನದಿಂದ ದೇವರೇ ಪ್ರತಿಯೊಂದನ್ನು ಸದಾ ದೇವರೇ ಕರ್ತನೆ ಸ್ವಾಮಿ ಇನ್ನು ಮುಂದೆ ನಿನ್ನ ಕರಗಳಲ್ಲಿ ತಮ್ಮ ಜೀವಿತವನ್ನ ಸಮರ್ಪಣೆ ಮಾಡಿ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೃಪೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್, ಆಮೆನ್. ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ಕೊಟ್ಟಂತ ದೇವ ಮಕ್ಕಳಿಗಾಗಿ ಸ್ತೋತ್ರ. ಪ್ರಿಯ ಸಹೋದರ ಮೋಹನ್ ಮಾನಿಕ್ ಬೀದರ್ ಅವರು 1,000 ರೂಪಾಯಿ ಕಾಣಿಕೆಯನ್ನು ಕಳಿಸಿದ್ದಾರೆ. ಪ್ರಿಯ ಭಾಮಿನಿ ಸಿಸ್ಟರ್ 500 ರೂಪಾಯಿ, ನವೋಮಿ ಸಿಸ್ಟರ್ 1000 ರೂಪಾಯಿ, ಇನ್ನು ಅನ್ನೋನ್ ನಂಬರಿಂದ ಅಕೌಂಟ್ಗೆ 2,500 ರೂಪಾಯಿ ಮತ್ತು ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಇನ್ನೊಬ್ಬರು 100 ರೂಪಾಯಿ ಕಾಣಿಕೆಗಳನ್ನು ಹೆಸರು ಹೇಳದೇ ಇರುವಂಥ ಸಹೋದರರು ಕಳಿಸಿದ್ದಾರೆ. ಇವರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವ, ತಂದೆಯಾದ ದೇವರೇ, ನಿನ್ನ ಅಮೂಲ್ಯವಾದಂಥ ಪ್ರಸನ್ನತೆ ಬಲವಾಗಿ ಈ ಉದಯ ಕಾಲದಲ್ಲಿ ಸಂಧಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ವಿಶೇಷವಾದಂಥ ನಿನ್ನ ಸನ್ನಿಧಿ ಸೇವೆಗೆ ಕಾಣಿಕೆ ಕೊಟ್ಟಿರುವಂಥ
ಈ ಅಮೂಲ್ಯವಾದಂಥ ಕರ್ತನೆ ಸ್ವಾಮಿ ಮಕ್ಕಳಿಗಾಗಿ ಸ್ತೋತ್ರ. ಇವರು ನಿನ್ನವರಪ್ಪ ದೇವರೇ ಕರ್ತನೆ, ಈ ಆಧ್ಯಾತ್ಮಿಕತೆ ದೇವರೇ ಕರ್ತನೆ, ಈ ಭಕ್ತಿ ಇನ್ನೂ ಹೆಚ್ಚಾಗಿ ಇವರು ಕಾಣಲಿಕ್ಕಾಗುವಂತೆ ಇವರ ಜೀವಿತದಲ್ಲಿ ಯಾವುದೇ ಕೊರತೆಗಳು ಬರದ ಹಾಗೆ, ಕೊರತೆಗಳು ಒಂದು ವೇಳೆ ಇರುವುದಾದರೆ ಯೆಹೋವ ಈರೆ ಆ ಕೊರತೆಗಳನ್ನು ನೀಗಿಸು. ಯೇಸುವಿನ ನಾಮದಲ್ಲಿ ದೇವ ಪರಲೋಕದ ದ್ವಾರಗಳನ್ನು ತೆರೆ ಮಾಡು. ಇವರಿಗೂ ಇವರ ಮಕ್ಕಳಿಗೂ ಇವರು ಮಾಡುವಂಥ ಉದ್ಯೋಗ, ಇವರು ಮಾಡುವಂಥ ಪ್ರಯತ್ನಗಳಲ್ಲಿ ದೇವರಿನ ಪ್ರಸನ್ನತೆ ಮುಂದುವರಿಯಲಿ. ಯಾವುದಕ್ಕೂ ಯಾವ ಮೇಲಿಗೂ ಕಡಿಮೆ ಇರದ ಹಾಗೆ ಈ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸು ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಆತ್ಮೀಯ ದೇವಜನರೇ, ಪ್ರತ್ಯೇಕವಾಗಿ ಈ ಸಂದೇಶಗಳನ್ನು ನಿಮ್ಮ ಆತ್ಮೀಯರಿಗೆ, ಬಂಧುಗಳಿಗೆ, ನಿಮ್ಮ ಸ್ನೇಹಿತರಿಗೆ, ವಿಶೇಷವಾಗಿ ನಿಮ್ಮ ಸಭೆ ವಿಶ್ವಾಸಿಗಳಿಗೆ, ಸೇವಕರುಗಳಿಗೆ ಇದನ್ನು ಶೇರ್ ಮಾಡಿರಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ, ನಿಮ್ಮ ಸ್ಟೇಟಸ್ಗಳಲ್ಲಿ ಹಾಕಿಕೊಳ್ಳ್ರಿ. ಪ್ರತ್ಯೇಕವಾಗಿ ಸಾಧ್ಯವಾದಷ್ಟು ಈ ಒಳ್ಳೆಯ ಸಂದೇಶಗಳನ್ನು ಅನೇಕರು ಕೇಳಿ ಆಶೀರ್ವಾದ ಹೊಂದುವಾಗ ಇದರ ಆಶೀರ್ವಾದ ನಿಮಗೂ ನಿಮ್ಮ ಸಂತತಿಗೂ ಉಂಟಾಗಲಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವುದಾದರೆ ಈ ವಿಶೇಷವಾದಂಥ ಪಾಸ್ಟರ್ ಜೆ ವೆಂಕಟೇಶ್ ಎನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಹೋದರಿ ಮೋನಿಕಾ ಸಿಸ್ಟರ್ ಎವ್ರಿ ಡೇ ಇನ್ಸ್ಪಿರೇಷನ್ಸ್ ಸ್ಪೀಚನ್ನು ಕೊಡ್ತಾ ಇದ್ದಾರೆ. ಆ ಸಂದೇಶಗಳನ್ನು ಸದಾ ಕೇಳ್ರಿ. ವಿಶೇಷವಾಗಿ ಹಾಡು ಆರಾಧನೆಗಳು ಈ ವಿಶೇಷವಾದಂಥ ಯೂಟ್ಯೂಬ್ ಚಾನಲಲ್ಲಿ ಇರುವಂಥದ್ದಾಗಿದೆ. ಪ್ರತಿದಿನವೂ ಸದಾ ಕೇಳಿ ದೈವಾಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಗಾಡ್ ಬ್ಲೆಸ್ ಯು ಆಲ್.